ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಅಡುಗೆ ಮಾಡಿಕೊಂಡೆ, ಹೇಗೆ ಕೆಲಸ ಮಾಡಿಕೊಂಡೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬೆಳಗ್ಗೆನೇ ತಿಂಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮೆಂತ್ಯ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು. ನಾನು ಈಸಿಯಾಗಿ ಸಿಂಪಲ್ಲಾಗಿ ಅಡುಗೆಗಳನ್ನ ಮಾಡ್ಕೊತೀನಿ, ಆದರೆ ಎಲ್ಲ ಟೇಸ್ಟಿಯಾಗಿ ಇರುತ್ತೆ. ಅದಕ್ಕೆ ಎಲ್ಲ ಏನೇನು ಬೇಕೋ ಎಲ್ಲ ಒಂದೇ ಸರಿ ಫ್ರಿಜ್ಜಿಂದ ಎತ್ಕೊಂಡು ಬಂದು ಎಲ್ಲ ಜೋಡಿಸಿಟ್ಕೊತೀನಿ. ನಾನಿವತ್ತು ಸಿಂಪಲ್ಲಾಗಿ ಮೆಂತ್ಯ ಪಲಾವ್ ಮಾಡ್ಕೊತಾ ಇದ್ದೀನಿ, ಮತ್ತು ಆ ಕಡೆ ರಾಗಿ ಗಂಜಿ ಮಾಡ್ಕೊಳ್ಳೋಕ್ಕೂ ಇಟ್ಕೊಂಡಿದ್ದೀನಿ. ಇನ್ನು ಇವತ್ತು ನನ್ನ ಮಗಳಿಗೊಬ್ಳಿಗೆ ಬಾಕ್ಸ್ ಕಟ್ಟಬೇಕಿದ್ದಿದ್ದು. ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇದೆ, ಫೈನಲ್ ಎಕ್ಸಾಮು. ಅವನಿಗೇನು ಬರೀ ತಿನ್ನೋಕ್ಕಷ್ಟೇ ತಿನ್ಕೊಂಡು ಹೋಗ್ತಾ ಇದ್ದ. ಇವಾಗ ಅವಳಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಮೆಂತ್ಯ ಪಲಾವ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಕೊಳ್ಳೋಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಪುದೀನ, ಕೊತ್ತಂಬರಿ, ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊತೀನಿ. ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಎಲ್ಲ ಸ್ಪೈಸಸ್ ಹಾಕ್ಕೊತೀನಿ. ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಇದು ಮನೇಲಿ ಮಾಡಿರೋ ತುಪ್ಪ, ಅದಕ್ಕೆ ಆ ಥರ ಕಲರ್ ಇದೆ. ಅದಕ್ಕೆ ಅರಿಶಿನ ಏನೂ ಹಾಕಿರಲ್ವಲ್ಲ, ಅದಕ್ಕೆ ಅದು ವೈಟ್ ತುಪ್ಪನೇ ಇರುತ್ತೆ. ಮತ್ತು ಈಗ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಏನೇನೆಂದರೆ ಪಲಾವ್ ಎಲೆ, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, ಕಸ್ತೂರಿ ಮೇಥಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಇವಾಗ ರುಬ್ಬಿದ್ನೆಲ್ಲ ಮಸಾಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಾದ್ಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೊಟೊ ಎಲ್ಲ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಫ್ರೈ ಆದಮೇಲೆ ಇವಾಗ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ. ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಅದು ಫ್ರೈ ಆದಮೇಲೆ ಇವಾಗ ಬಟಾಣಿ ಕಾಳು ಹಾಕ್ಕೊತಾ ಇದ್ದೀನಿ. ಬಟಾಣಿ ಕಾಳು ಹಾಕ್ಕೊಂಡು ಇವಾಗ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಅಕ್ಕಿನೂ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ದೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಕ್ಕಿನೂ. ಅದಾದಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ವಿಸಿಲ್ ಕೂಗಿಸ್ಕೊತೀನಿ. 1 ಅಥವಾ 2 ಕೂಗಿಸ್ಕೊತೀನಿ. ಇನ್ನು ಆ ಕಡೆ ಮೊಸರು ಬಜ್ಜಿನೂ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಹಾಲು, ಮೊಸರು ಎಲ್ಲ ತೊಗೊಂಡು ಬಾ ಅಂತ ಹೇಳಿದ್ದೆ. ಅವನು ನಾನು ಇವಾಗ ಹೋಗಲ್ಲ, ಓದ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡಿದ್ದೆ. ಮೊಸರು, ಹಾಲು ಎಲ್ಲ ಬಂದಿತ್ತು. ಅದನ್ನೆಲ್ಲ ತಂದು ಕೊಟ್ಟ. ಇವಾಗ ಮೊಸರೆಲ್ಲ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಮೊಸರು ಬಜ್ಜಿಗೂ ಅಷ್ಟೇ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಎಲ್ಲ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಗಂಜಿಗೂ ಮೊಸರು ಇತ್ತಲ್ಲ ಅದನ್ನು ಹಾಕ್ಕೊಂಡೆ. ಇವಾಗ ಅಲ್ಲಿ ಏನೇನು ತೊಗೊಂಡಿದ್ದೆ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಅಲ್ಲಿ ನಮ್ಮ ಮನೆ ತುಂಬ ಚಿಕ್ಕದು ಅಡುಗೆ ಮನೆ, ಅಲ್ಲಿ ಏನೂ ಇಟ್ಕೊಳ್ಳೋಕ್ಕಾಗಲ್ಲ. ಇವಾಗ ಅಲ್ಲಿಂದ ಏನೇನು ತೊಗೊಂಡಿದ್ದೆ, ತೆಂಗಿನಕಾಯಿ ಮತ್ತು ಬಟಾಣಿ, ಕೊತ್ತಂಬರಿ ಸೊಪ್ಪು ಡಬ್ಬಗಳೆಲ್ಲ ಏನೇನು ತೊಗೊಂಡಿದ್ದೆ ಅದೆಲ್ಲ ಜೋಡಿಸ್ಕೊಂಡೆ ಫ್ರಿಜ್ ಒಳಗಡೆ. ಇವಾಗ ನಾನು ಒಂದು ಲೋಟ ನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗಳೂ ಸ್ನಾನ ಮಾಡಿ ಬಂದಳು. ಅವಳಿಗೂ ಸ್ವಲ್ಪ ತಲೆ ಬಾಚಿ ಅವಳಿಗೂ ತಿನ್ನಿಸ್ತೀನಿ. ಅಷ್ಟರಲ್ಲಿ ವಿಜಿಲ್ ಹಾಕಿದ್ನಲ್ಲ, ಅದಕ್ಕೂ ಅಷ್ಟರಲ್ಲಿ ಕೆಲಸ ಮಾಡ್ಕೊತೀನಿ. ಇವಾಗ ಪಲಾವ್ ಎಲ್ಲ ರೆಡಿ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಪಲಾವು. ಇವಾಗ ಅವಳಿಗೂ ಬಾಕ್ಸ್ ಎಲ್ಲ ಕಟ್ಟಿದೆ. ನನ್ನ ಮಗನಿಗೆ ತಿನ್ನೋಕೆ ಹಾಕ್ಕೊಟ್ಟೆ, ಅವ್ನು ತಿಂತಾ ಇದ್ದ. ಇವತ್ತು ಅವನೇ ಸ್ಕೂಲಿಗೆ ಬಿಡ್ತಾ ಇದ್ದ ಅವಳನ್ನ, ಯಾಕಂದರೆ ಅವನಿಗೆ 9 ಗಂಟೆಗಿತ್ತು ಎಕ್ಸಾಮು, ಅವಳು 8:15 ಇವತ್ತು ಅವನು ಲೇಟಾಗಿ ಹೋಗ್ತಾ ಇದ್ದ, ಅವಳು ಬೇಗ ಹೋಗ್ತಾ ಇದ್ಲು. ಇಷ್ಟು ದಿನ ಅವನು ಬೇಗ ಹೋಗ್ತಾ ಇದ್ದ, ಇವಳು ಲೇಟಾಗಿ ಹೋಗ್ತಾ ಇದ್ಲು. ಇವತ್ತು ಅವನು ಫೈನಲ್ ಎಕ್ಸಾಮ್ ಅಲ್ವಾ, 9:30 ಅಂತೆ, ಆದರೆ ಅವನು 9 ಗಂಟೆಗೆ ಇಲ್ಲಿಂದ ಹೋಗ್ತಾ ಇದ್ದ. ಇವತ್ತು ನಾನೇ ಬಿಟ್ಟು ಬರ್ತೀನಮ್ಮ ಅಂತ ಹೇಳಿಬಿಟ್ಟು ಅವನೇ ಗಾಡಿಯಲ್ಲಿ ಬಿಟ್ಬಿಟ್ಟು ಬಂದ. ಇನ್ನು ಅವ್ರಿಗೆಲ್ಲ ರೆಡಿ ಮಾಡಿ ಅವ್ರನ್ನ ಕಳಿಸಿದಾದ್ಮೇಲೆ ಇದು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿನ ಸ್ವಲ್ಪ ಬೇಯಿಸ್ಬಿಟ್ಟು ಅದನ್ನು ಈ ಥರ ಎಲ್ಲ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿಡ್ತೀನಿ. ಸ್ವಲ್ಪ ಹಾಲಲ್ಲಿ ಜಾಸ್ತಿ ಬಿಸಿಲು ಬರುತ್ತೆ ಈ ಟೈಮಲ್ಲಿ, ಈ ಗಿಡಗಳೆಲ್ಲ ಇದ್ವಲ್ಲ ಅವನ್ನೆಲ್ಲ ಬಿಸಿಲಿಗೆ ಇಡ್ತಾ ಇದ್ದೀನಿ. ವಾರಕ್ಕೆ 1-2 ದಿವಸ ಈ ಥರ ಇಡ್ತೀನಿ ಬಿಸಿಲಿಗೆ, ಅವಕ್ಕೂ ಬಿಸಿಲು ಬೀಳಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಅವು ಗಿಡಗಳು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಲ್ಲೂ ಬಿಸಿಲು ಬೀಳ್ತವೆ, ಆದರೆ ಜಾಸ್ತಿ ಟೈಮ್ ಬಿಸಿಲು ಇರಲ್ಲ. ಅದಕ್ಕೋಸ್ಕರ ನಾನು ತೊಗೊಂಬಂದು ವಾರಕ್ಕೆ 1-2 ದಿವಸ ಈ ಥರ ಎಲ್ಲ ಎಷ್ಟು ಗಿಡ ಇಟ್ಟಿದ್ದೀನಿ ಅದೆಲ್ಲ ತೊಗೊಂಡ್ಬಂದು ಬಿಸಿಲಿಗೆ ಇಡ್ತೀನಿ. ನಾನು ಅವರೆಲ್ಲ ಸ್ಕೂಲಿಗೆ ಹೋಗಿದ ತಕ್ಷಣನೇ ಇಟ್ಕೊತೀನಿ. ನೋಡಿ ಬಿಸಿಲು ಎಷ್ಟು ಚೆನ್ನಾಗಿ ಬಂದಿತ್ತು.
ಎಲ್ಲ ಬಿಸಿಲಿಗಿಟ್ಟು ಇವಾಗ ನಾನು ಸ್ವಲ್ಪ ಒಂದು ಲೋಟ ಗಂಜಿ ಹಾಕ್ಕೊಂಡು ಕುಡಿಯೋಣ ಅಂತ ಕುತ್ಕೊಂಡೆ. ಅಷ್ಟರಲ್ಲಿ ಕರ್ಣ ಸೀರಿಯಲ್ ಬರ್ತಾಯಿತ್ತು, ಅದನ್ನು ನೋಡ್ಕೊಂಡು ಒಂದು ಲೋಟ ಗಂಜಿ ಕುಡಿಯೋಣ ಅಂತ ಕುಡಿತಾ ಇದ್ದೆ. ಇವಾಗ ಎಲ್ಲ ಏನೇನು ಮಾಡಿದೆ ಎಲ್ಲ ಎತ್ತಿಕ್ಕಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ಇದು ಡೈಲಿ ಇದೇ ರೂಟೀನ್ ಇರುತ್ತೆ ನನ್ನದು. ಒಂದೊಂದು ಸರಿ ಮಧ್ಯಾಹ್ನ ಅಡುಗೆ ಮಾಡ್ತೀನಿ, ಒಂದೊಂದು ಸರಿ ಮಧ್ಯಾಹ್ನ ಅಡುಗೆ ಮಾಡಲ್ಲ, ಸಂಜೆ ಅಡುಗೆ ಮಾಡ್ಕೊತೀನಿ. ಒಟ್ಟು ನಾನು ಏನೇನು ಕೆಲಸ ಮಾಡ್ತೀನಿ ಅದೆಲ್ಲ ಇದ್ದೇ ಇರುತ್ತೆ. ಇನ್ನು ಏನೇನು ಖಾಲಿ ಆಗಿತ್ತು ಅದೆಲ್ಲ ತೊಳೆದಿಟ್ಟಿದ್ದೆ ಬಾಟ್ಲುಗಳು, ಅವಕ್ಕೂ ತುಂಬಿಸ್ಕೊಂಡೆ. ಇವಾಗ ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಅಷ್ಟರಲ್ಲಿ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ಕೊತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗ ಬೆಳಗ್ಗೆ ಹೋಗ್ತಿದ್ದ, ಅವನು ಹೂವು ಇರಲಿಲ್ಲ, ಅದಕ್ಕೋಸ್ಕರ ಅವ್ನು ಮಾಡಲಿಲ್ಲ. ಇನ್ನು ಹೂವು ಆನ್ಲೈನಲ್ಲಿ ಬುಕ್ ಮಾಡಿದ್ದ ಅವನೇ, ಹೂವು ಚೆನ್ನಾಗಿ ಬಂದಿದ್ದು, ಎಲ್ಲ ಮಿಕ್ಸ್ ಹೂವು ಬುಕ್ ಮಾಡಿದ್ದ. ಅದಕ್ಕೋಸ್ಕರ ಟೈಮ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಅವ್ನು ಪೂಜೆ ಮಾಡಲಿಲ್ಲ ಇವತ್ತು. ಸರಿ ಆಯಿತು, ನೀನು ಹೊರಡಪ್ಪ, ನಾನು ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಶಿವರಾತ್ರಿ ಹಬ್ಬದ ದಿನ ಕ್ಲೀನ್ ಮಾಡಿದ್ವಲ್ಲ, ಇವಾಗೇನು ದೇವ್ರದ್ದು ಪಾತ್ರೆ ಎಲ್ಲ ತೊಳಿತಾ ಇಲ್ಲ, ಸುಮ್ಮನೆ ಹಂಗೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡ್ಕೊತೀನಿ. ನಾನು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲೇ ಆಗಲೇ 11:30 ಆಗಿರುತ್ತೆ. ಪ್ರತಿದಿನವೂ ಅಷ್ಟೇ ಲೇಟೇ ಆಗಿಬಿಟ್ಟಿರುತ್ತೆ. ಇವಾಗ ನಾನು ಎಲ್ಲದಕ್ಕೂ ಹೂವು ಎಲ್ಲ ಹಾಕ್ಕೊಂಡು ತುಪ್ಪದ್ದು ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕ್ಕೊಂಡು ದೀಪ ಎಲ್ಲ ಹಚ್ಕೊತೀನಿ. ಅಷ್ಟರಲ್ಲಿ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ನನ್ನ ಮಗ ಬಂದೇ ಬಿಡ್ತಾನೆ. ಅವ್ನು ಹೋದ ಕೆಲಸ ಸ್ಟಾರ್ಟ್ ಮಾಡಿರೋಳು, ಅವ್ನು ಬರೋವರೆಗೂ ಇನ್ನೂ ನನ್ನ ಕೆಲಸನೇ ಮುಗ್ದಿಲ್ಲ. ನನ್ನ ಮಗ ಸ್ಕೂಲಿಂದ ಬಂದ. ಎತ್ಕೊ ಈ ಗಿಡಗಳನ್ನ, ಒಳಗೆ ಗಿಡ ಕೊಡಿಲ್ಲ ನಂಗೊಂದು. ಅದಲ್ಲ ರೂಮಲ್ಲಿ. ಇನ್ನು ಗಿಡಗಳನ್ನೆಲ್ಲ ಎತ್ತಿ ಸ್ವಲ್ಪ ಬಿಸಿಲು ಹಾಲಲ್ಲಿ ಹೋದ್ಮೇಲೆ ಆಚೆಗಿಟ್ಟಿದ್ದೆ. ಆಚೆ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಆಚೆಗಿಟ್ಟು ಇವಾಗ ನನ್ನ ಮಗ ಆಲ್ರೆಡಿ ಬಂದ. ಅವನು ಬಂದಮೇಲೆ ಮುಖ ಎಲ್ಲ ತೊಳ್ಕೊಂಡು ಶೂ ಎಲ್ಲ ಎತ್ತಿಡ್ತಾ ಇದ್ದ. ಅಷ್ಟರಲ್ಲಿ ಅವನು ನಾನು ಇಬ್ಬರೂ ಸೇರ್ಕೊಂಡು ನಾನು ತಿಂಡಿ ಮಾಡ್ತಾಯಿದ್ದೆ. ಅವ್ನು ಬೆಳಗ್ಗೆ ತಿಂಡಿ ತಿಂದು ಹೋದ, ಊಟ ಮಾಡ್ತಾಯಿದ್ದ, ಅವ್ನಿಗೆ ಊಟ ಹಾಕ್ಕೊಟ್ಟಿದ್ದೆ. ಇನ್ನು ಬಟ್ಟೆ ವಾಶ್ ಮಾಡಿಟ್ಟಿದ್ದೆ, ಅವನು ಇಬ್ಬರು ಸೇರ್ಕೊಂಡು ಬಟ್ಟೆ ಹಾಕ್ತಾಯಿದ್ವಿ. ಅವ್ನು ಬಟ್ಟೆ ಎಲ್ಲ ಹಾಕೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದ. ನಾನು ಕೈಯೆಲ್ಲ ವಾಶ್ ಮಾಡೋ ಬಟ್ಟೆ ಎಲ್ಲ ಇದ್ದು ಮ್ಯಾಟ್ಗಳೆಲ್ಲ ಒಗ್ದಾಕಿದ್ದೆ. ಮ್ಯಾಟು ಮತ್ತು ಯೂನಿಫಾರ್ಮ್ಸ್ ಎಲ್ಲ ಕೈಯಲ್ಲೇ ಒಗ್ದಾಕಿದ್ದೆ ಇವತ್ತು. ಇದು ಯಾರ್ದು ತೆಗಿ ಅದನ್ನ ನೋಡು ತದ್ದು ಅಹಂಕಾರಿ ನೋಡು. ಅಪ್ಪ ನೋಡ್ಬೇಕು, ನೀನು ಲಾಟಿ ತಿಂತಿ ಅದರಲ್ಲೇ ಒದೆ. ಹೆಂಗಿತ್ತು ಎಕ್ಸಾಮ್ ಹೆಂಗಿತ್ತಂದ್ರೆ ಒಂದು ರೂಮ್ ಇತ್ತು ದೊಡ್ಡದು, ಬೆಂಚ್ ಹಾಕಿದ್ರು, ಹೋಗಿ ಬರ್ದೆ ಬಂದೆ. ಹೆಂಗೆ ಬರ್ದೆ? ಕೈಯಿಂದ ಆನ್ಸರ್ ನೆನ್ಪು ಮಾಡ್ಕೊಂಬಾರ್ದು. ಓದೇ ಇರಲಿಲ್ಲಲ್ಲ, ಹೆಂಗೆ ಆನ್ಸರ್ ನೆನಪಾಯ್ತು? ಓದೇ ಇರಲಿಲ್ವಲ್ಲ, ಆನ್ಸರ್ ಹೆಂಗೆ ನೆನಪಾಯ್ತು? ಪಕ್ಕದವ್ರನ್ನ ಕೇಳ್ಕೊಂಬರ್ದ? ಇದು ಅವ 100 ರೂಪಾಯಿ ಕೊಡಮ್ಮ. 100 ರೂಪಾಯಿ ಯಾಕೆ? ಫಿಶ್ ತರಕ್ಕೆ. ಬೆಳಗ್ಗೆ ಏನು ಕೆಲಸ ಮಾಡೋದೆ? ನೀನು ಸಾಯಿಸ್ತೆ ಫಿಶ್. ಬೆಳಗ್ಗೆ ಏನು ಕೆಲಸ? ನೀನು ಫಿಶ್ ಸಾಯಿಸ್ತೆ ನೀನು. ಆಯಿತು. ದೇವ್ರದ್ದು ಬೀಗ ಎಲ್ಲೆಸ್ತೋದೆ? ದೇವ್ರದ್ದು ಬೀಗ ಎಲ್ಲ ಅಲ್ಲ, ದೇವ್ರು ಬಂದು ಕೀ ಕೊಟ್ಟಿತ್ತ ನಿನ್ಗೆ, ಹಿಡ್ಕೋ ಕೀಯ ಅಂತ. ಅದ್ರಲ್ಲಿ ದೇವ್ರು ಹಾಕಿಲ್ವಾ? ಚಪ್ಪಲಿ ಬಿಡೋ ಜಾಗದಲ್ಲಿ ನಾನು ಅಲ್ಲಿ ಕೀ ಎಲ್ಲಿತ್ತು? ಕೀ ನಿನ್ಗೆ ಪಾಟ್ ಪಕ್ಕ ಬಿದ್ದಿತ್ತು. ಪಾಟ್ ಪಕ್ಕ ಬಿದ್ದಿಲ್ಲ, ಹೊಸ್ಲ ಹತ್ರ ಇಟ್ಟೋಗಿದ್ದೆ ನಾನು. ಸುಳ್ಳು ಯಾಕೆ ಹೇಳ್ತೀಯಾ? ಇನ್ನು ಬೆಳಗ್ಗೆ ಗಾಡಿ ಬೀಗನ ಪಾಟ್ ಹತ್ರ ಇಟ್ಬಿಟ್ಟು ಹೊಟ್ಟೋಗಿದ್ದ. ಟೈಮ್ ಆಗೋಗಿತ್ತು, ಅವಳನ್ನ ಬಿಟ್ಟು ಬಂದೆ ಅವನು ಹೋಗೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ವಾದ ಮಾಡ್ತಾಯಿದ್ದೆ, ಎಲ್ಲಿ ಇಟ್ಟೋಗಿದ್ದೆ ಕೀನಾ ಅಂತ ಹೇಳ್ಬಿಟ್ಟು. ಇನ್ನು ಇದು ಸಂಜೆ ವ್ಲಾಗು.
ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿ ಇವಾಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಪಾತ್ರೆ ಎಲ್ಲ ತೊಳೆದು ಇವಾಗ ಹಣ್ಣೆಲ್ಲ ಇತ್ತು ಕಟ್ ಮಾಡಿಕೊಟ್ಟೆ, ಮತ್ತು ನಮ್ಮ ಮನೆಯವರು ಸ್ವಲ್ಪ ಜಿಲೇಬಿ ಎಲ್ಲ ತಂದಿದ್ದರು, ಅದೆಲ್ಲ ಮಕ್ಳಿಗೆ ಕೊಟ್ಟು ಪೂಜೆ ಆಗಿತ್ತು ಸಂಜೆ. ನನ್ನ ಮಗಳು ಟ್ಯೂಷನ್ಗೆ ಹೋಗೋಕ್ಕಂತ ರೆಡಿ ಆಗಿದ್ಲು. ನಾನು ಇದರಲ್ಲಿ ದೇವ್ರದ್ದು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಬರುತ್ತೆ 5 ಗಂಟೆಯಿಂದ, ಅದನ್ನು ಹಾಕಿದ್ದೆ. ಇವಾಗ ಅಡುಗೆಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೆ. ಚಪಾತಿ ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ. ನಾನೇನು ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಳ್ಳಿಲ್ಲ. ಇದು ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗ ಅಷ್ಟರಲ್ಲಿ ಚಿಕನ್ ಮಾಡಮ್ಮ ಅಂತ ಹೇಳ್ತಾನೇ ಇದ್ದ. ತುಂಬ ದಿನ ಆಗಿತ್ತು ಚಿಕನ್ ಮಾಡಿ, ತುಂಬ ತಿಂಗಳುಗಳೇ ಆಗಿತ್ತು ಅನಿಸುತ್ತೆ ಚಿಕನ್ ಮಾಡಿ. ಇನ್ನು ಅವ್ನು ಕೇಳ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಚಿಕನ್ ಎಲ್ಲ ತಂದು ಕೊಟ್ಟು ಹೋಗಿದ್ದ, ಟ್ಯೂಷನ್ಗೆ ಹೋಗಿದ್ದ ಅವನು. ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎತ್ತಿಟ್ಟಿದ್ನೆಲ್ಲ ಅದು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೆ. ಅವ್ರು ಬರೋಷ್ಟರಲ್ಲಿ ಅದೆಲ್ಲ ಕ್ಲೀನ್ ಮಾಡಿಟ್ರೆ ಮಕ್ಕಳು ಬಂದು ಸೋಫಾ ಮೇಲೆ ಅಲ್ಲಿ ಇಲ್ಲಿ ಆಡಾಡ್ತಾರೆ ಬಟ್ಟೆಗಳನ್ನ, ಅದಕ್ಕೆ ಅದನ್ನ ಎತ್ತಿಕ್ಬಿಡೋಣ ಅಂತ ಎತ್ತಿಕ್ತಾಯಿದ್ದೆ. ಈಗ ಚಿಕನ್ಗೆ ಸಿಂಪಲಾಗಿ ಚಿಕನ್ ಮಾಡ್ಕೊತೀನಿ. ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿಕೊಂಡೆ, ಅಂದರೆ ಡ್ರೈ ಫ್ರೈ ಮಾಡಿಕೊಂಡೆ, ಅದಕ್ಕೇನು ಎಣ್ಣೆ ಹಾಕಲಿಲ್ಲ. ಇವಾಗ ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈರುಳ್ಳಿ ಮತ್ತು ಚಿಕನ್ ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಅದೆಲ್ಲ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಈ ಥರ ನಾವು ಚಿಕನ್ ಮಾಡೋದು ಕಮ್ಮಿನೇ. ಚಿಕನ್ ಸಾಂಬಾರು ಮಾಡೋದೆಲ್ಲ ನಾವು ಕಮ್ಮಿನೇ. ಚಿಕನ್ನು ಮಟನ್ ತಿಂತೀವಲ್ಲ, ಚಿಕನ್ ಕಮ್ಮಿನೇ. ಇವಾಗ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಚಕ್ಕೆ, ಲವಂಗ ಮತ್ತು ಮೆಣಸು ಅಷ್ಟೇ, ಅದು ಅಷ್ಟು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ. ಇಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಿತ್ತಲ್ಲ, ಅದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಏನು ರುಬ್ಬಿದ್ದೆ ಆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಒಂಥರ ಟೇಸ್ಟಿಯಾಗಿತ್ತು ಚಿಕನ್ ಗ್ರೇವಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಆದರೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ನಾನು ಏನು ಮಾಡಿಬಿಟ್ಟಿದ್ದೆ ಅಂದರೆ ಒಣಮೆಣ್ಸಿನ್ಕಾಯಿ 6 ಹಾಕ್ಕೊಬಿಟ್ಟಿದ್ದೆ, ಸ್ವಲ್ಪ ಕಮ್ಮಿ ಹಾಕ್ಕೋಬೇಕಾಗಿತ್ತು. ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿ ತಿಂತೀವಲ್ಲ, ನಮ್ಮ ಮಕ್ಳಿಗೆ ಖಾರ ಅನ್ನಿಸ್ತಿತ್ತು. ಇಷ್ಟೇ ಗ್ರೇವಿ ಮಾಡಿರೋದು, ಆದರೆ ಈ ಗ್ರೇವಿನೇ 2 ದಿವಸ ತಿನ್ನೋ ಥರ ಆಯಿತು. ಯಾರೂ ಅಷ್ಟೊಂದು ತಿನ್ನಲಿಲ್ಲ ಖಾರ ಅಂತ. ನನ್ನ ಮಗ ತಿಂದ, ನನ್ನ ಮನೆಯವರು ಅಷ್ಟು ತಿನ್ನಲಿಲ್ಲ, ನನ್ನ ಮಗಳೂ ತಿನ್ನಲಿಲ್ಲ. ಇನ್ನು ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿನ ಟೈಮ್ ಇದ್ದರೆ ಈ ಥರ ಮಾಡ್ಕೊತೀನಿ, ಇಲ್ಲಿ ಟೈಮ್ ಇಲ್ಲ ಅಂದರೆ ಸಿಂಗಲಾಗಿ ರೌಂಡ್ ಚಪಾತಿ ಮಾಡಿಬಿಡ್ತೀನಿ. ನನ್ನ ಮಗಳಿಗೆ ಈ ಥರ ಚಪಾತಿ ಇಷ್ಟ ಆಗುತ್ತೆ, ಸಾಫ್ಟಾಗಿರ್ತಾವಲ್ಲ ಚಪಾತಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊತೀನಿ. ಒಂದು 8-9 ಚಪಾತಿ ಅಷ್ಟೇ ಮಾಡ್ಕೊತೀನಿ. ನಮ್ಮ ಮನೇಲಿ ಡೈಲಿ ಚಪಾತಿ ಇರೋದ್ರಿಂದ ಡೈಲಿ ಒಂದು 8-9 ಅಷ್ಟೇ ಚಪಾತಿ ಮಾಡ್ಕೊಳ್ಳೋದು. ಇನ್ನು ಚಿಕನ್ ಗ್ರೇವಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ನೆಲ್ಲ ಮಾಡಿಕೊಂಡೆ. ಇನ್ನು ಸಂಡೇನೂ ತಿನ್ನೋಕ್ಕಾಗಲ್ಲ, ಅವ್ನ ಬರ್ತಡೇ ಇತ್ತು ಭಾನುವಾರ. ನಾವು ಬರ್ತಡೇ ದಿನ ಚಿಕನ್ ಮಟನ್ ಏನು ಮಾಡಲ್ಲ ಮನೇಲಿ, ಬರೀ ವೆಜ್ ಅಷ್ಟೇ ಮಾಡಿರ್ತೀವಿ. ಅದು ಆವಾಗಿಂದ ನಾವು ನಡೆಸ್ಕೊಂಬಂದಿದ್ದೀವಿ, ಬರ್ತಡೇ ದಿವಸ ಚಿಕನ್ ಮಟನ್ ಏನು ಮಾಡಲ್ಲ. ಇನ್ನು ಚಪಾತಿ ಚಿಕನ್ ಗ್ರೇವಿ ಎಲ್ಲ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಇವಾಗ ಕಸ್ತೂರಿ ಮೇಥಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಅನ್ನೆಲ್ಲ ನೋಡಿದೆ, ಟೇಸ್ಟು ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡೆ. ಒಂದು 5 ಒಣಮೆಣ್ಸಿನ್ಕಾಯಿ 6 ಮೆಣಸಿನ್ಕಾಯಿ ಹಾಕಿದ್ದೆ ಅಷ್ಟೇ ಒಣಮೆಣ್ಸಿನ್ಕಾಯಿ, ಆದರೆ ಅದೇ ಜಾಸ್ತಿ ಖಾರ ಆಗಿಬಿಟ್ಟಿತ್ತು. ಇವಾಗ ಚಪಾತಿನೂ ರೆಡಿ ಆಯಿತು ನೋಡಿ. ಚಪಾತಿ 2 ಲೇಯರಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದು ಚಪಾತಿಗೆ ಚಿಕನ್ ಗ್ರೇವಿ ಮತ್ತು ಸಾಫ್ಟ್ ಚಪಾತಿ ಆಗಿದ್ದು. ಖಾರ ತಿನ್ನೋರಿಗೆ ಅದು ಕರೆಕ್ಟಾಗಿತ್ತು ಖಾರ, ಆದರೆ ನಮ್ಮ ಮನೆಯವ್ರಿಗೆ ಖಾರ ಅನ್ನಿಸ್ತಾಯಿತ್ತು ಸ್ವಲ್ಪ. ಇನ್ನು ಸ್ವಲ್ಪ ಮೆಂತ್ಯ ಪಲಾವ್ ಮಾಡಿದ್ನಲ್ಲ ಬೆಳಗ್ಗೆ, ಅದಿತ್ತು, ಮತ್ತು ಇವಾಗ 1 ಲೋಟ ಗಂಜಿನೂ ಇತ್ತು. ಇನ್ನು ಚಿಕನ್ ಗ್ರೇವಿ ರೆಡಿ ಆಯಿತು. ನಿಮಗೇನಾದರೂ ನಾನು ಮಾಡಿರೋ ಈ 2 ರೆಸಿಪಿ ಸಿಂಪಲ್ಲಾಗಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.